ನನ್ಗೆ ಅಷ್ಟೊಂದೆಲ್ಲ ಪಾಪ ಮಾಡಿ ಸತ್ತೋಗ್ಬೇಕು ಅಂತ ಆಸೆ ಇಲ್ಲ ಸರ್. ಅಂದ್ರೆ ನೆಕ್ಸ್ಟ್ ನಿಮ್ಗೆ ಏನಾದ್ರು ಈಗ ದೇವ್ರು ಬಂದ್ಬಿಟ್ಟು ವರ ಏನ್ ಬೇಕು ಅಂತ ಕೇಳಿದ್ರೆ ನಂಗೆ ಒಳ್ಳೆ ವಿದ್ಯೆ ಓದಕ್ ಬರ್ಬೇಕು ವಿದ್ಯೆ ಬುದ್ಧಿ ನಾಲಿಗೆ ತೆಗಿ. ಬ್ರಹ್ಮದೇವ ಈ ಕಾರ್ ಗ್ಲಾಸ್ ಒಡೆದೋಗ್ಬೇಕು, ಒಡೆದು ಕಾರ್ 6 ಅಡಿ 3 ಅಡಿ ನೆಗಿತಾ ಇರ್ಬೇಕು, ಆ ತರ ಸೌಂಡ್ ಬರ್ತಾ ಇರುತ್ತೆ. ಯಾರಿಗಾರು ಕೇಳಿಸಿದ್ರೆ ಲೂಸ್ ನನ್ನ ಮಗನ ಏನೋ ಅನ್ಬೇಕು, ಹಂಗ್ ಹೋಗ್ತಾ ಇರ್ತೀನಿ. ಓ ಬ್ರಹ್ಮ 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 ಅಂತ ಅಷ್ಟು ಹುಚ್ಚು ಪ್ರೀತಿ, ಫೀಲಿಂಗ್ ಜಾಸ್ತಿ. ಅಳಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕ. ಈಗ ನಿಮ್ಮ ಚಿನ್ನಕ್ಕೆ ಬೆಸ್ಟ್ ಪ್ರೈಸ್ ಸಿಗ್ತಾ ಇದೆ ನಮ್ಮ ಋಷಿಕಾ ಗೋಲ್ಡ್ ಕಂಪನಿಯಲ್ಲಿ. ಕಾಲ್ 8722484848. ಕೇಕಲ್ಲಿ ಕೇಕ್ ಮಾಡ್ಬೇಕು ಸರ್, ಡಿಸೈನ್ ಕೇಕ್ ಮಾಡ್ಬಾರ್ದು. ಎಷ್ಟೋ ವರ್ಷ ಗಟ್ಟಲೆ ಕೇಕ್ ಮಾಡ್ಕೊಟ್ಟಿದ್ದೀನಿ. ನಂಗೆ ಈ ಲೆಟರ್ಗಳೆಲ್ಲ ಗೊತ್ತು, ಓದಕ್ ಬರಕ್ಕಲ್ಲ. ನಾನು ಓದಕ್ಕೂ ಹೋಗಲ್ಲ, ನಂಬರ್ ಎಲ್ಲ 1 2 3 ಎಲ್ಲ 100 ಗೊತ್ತು, ಓದಕ್ ಬರಕ್ಕಲ್ಲ. ನನಗೆ ಓದೋದೊಂದು ಕೊಟ್ಬಿಟ್ರೆ ಸರ್, ನಾನು ಒಂದು 30 ಮನೆ ಮಾಡ್ಕೊಬಿಟ್ಟು ಎಲ್ಲ ಆನ್ಲೈನ್ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತೀನಿ. ನಾನು ಆಫೀಸಿಗೆ ಬರಬೇಡಿ ಅಂತೀನಿ, ಎಲ್ಲ ಆನ್ಲೈನ್. ಏನೇಳಿ ಅಂದ್ರೆ ನೆಕ್ಸ್ಟ್ ನಿಮ್ಗೆ ಏನಾದ್ರು ಈಗ ದೇವ್ರು ಬಂದ್ಬಿಟ್ಟು ವರ ಏನ್ ಬೇಕು ಅಂತ ಕೇಳಿದ್ರೆ ನಂಗೆ ಒಳ್ಳೆ ವಿದ್ಯೆ ಓದಕ್ ಬರ್ಬೇಕು ವಿದ್ಯೆ ಕೊಟ್ಬಿಟ್ರೆ ಸರ್, ದೊಡ್ಡ ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡಾಕ್ತೀನಿ, ಎಲ್ಲ ಇಂಟರ್ನ್ಯಾಷನಲ್ ವ್ಯವಹಾರ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ಒಂದು ದೊಡ್ಡ ಚಾನಲ್ ನಡೆಸ್ತೀನಿ. ಕಲಿಯೋ ಆಸಕ್ತಿ ತೋರಿಸಿದ್ರೆ ಈಗಿಲ್ಲ, ನನಗಿರೋದೇ ಸಾಕಾಗುತ್ತೆ. ಕಲ್ತ್ರೆ ಮಾತ್ರ ನನ್ನ ಈ ಪ್ರಪಂಚನ ಆಳ್ಬೋದು, ಇನ್ನೂ ಭಯಂಕರ ಆಳ್ಬಿಟ್ಟು. ನೆಕ್ಸ್ಟ್ CM ನೀವೇ ಆಗ್ಬಿಡ್ತೀರ ಹಿಂಗೆ? ಯಾಕೆ ಆಗ್ಬಾರ್ದು, ಏನು ಬರ್ಕೊಟ್ಟಿದ್ದೀವ? ಅಲ್ಲ ಪ್ರೆಡಿಕ್ಟ್ ಮಾಡಿದ್ದೀರಾ ಅಂತ. ಯಾಕೆ ಆಗ್ಬಾರ್ದು ಸರ್, ಬರ್ಕೊಟ್ಟಿದ್ದೀವ? ಆಗೋರು ಆಗ್ಬೋದು. ಈಗ ಓಕೆ, ಇವಾಗ ನೀವು MLA ಆಗಿ ನಿಂತ್ಕೋತೀರಾ ಅಂತ ಅನ್ಕೊಳ್ಳಿ, ಬೆಂಗಳೂರಲ್ಲಿ ನಿಲ್ತೀರಾ ಇಲ್ಲ ಹಾಸನಲ್ಲಿ ನಿಲ್ತೀರಾ? ನಿಮ್ಮೂರಲ್ಲಿ ನಿಂತ್ಕೋತೀರಾ? ಯಾವ ಕ್ಷೇತ್ರ ಹಾಗಂತ ಗೊತ್ತಿಲ್ಲ ನನಗೇನು, ಆ ಥರದ್ದೆಲ್ಲ ಏನು ಕ್ರೇಜ್ ಇಲ್ಲ ಸರ್. ದೇವ್ರಲ್ಲಿ ಹೇಳ್ತೀವಿ ಕೇಳಿ, ಕಷ್ಟ ಅಂತ ಬಂದವರು ಜ್ಯೋತಿಷ್ ಹೇಳಿದ್ರು ಸಾಕಾಯ್ತು. ಏನು ಹೇಳಿ, ನನ್ಗೆ MLA ಆಗಿ ದುಡ್ಡು ಸಂಪಾದನೆ ಮಾಡಿ ಹೇಳಿದ್ದು MLA ಆಗ್ಬೇಕಂದ್ರೆ ಸರ್ ಒಂದು ಕ್ರೇಜ್ ಇರುತ್ತೆ. ಸಕ್ಕ ಸಂಪಾದನೆ ಮಾಡೋದು, ನಮ್ಮ ಪ್ರಾಬ್ಲಮ್ ಎಲ್ಲ ಬಗೆಹರಿಸ್ಕೊಳ್ಬೋದು, ನಮ್ಮ ಲಿಟಿಗೇಷನ್ ಪ್ರಾಬ್ಲಮ್ ಇರ್ತವೆ. ಮತ್ತು ಡೈಲಿ ಒಂದು MLA ಆಯ್ತು ಸರ್, ಇಲ್ಲಿಗೆಲ್ಲ ನೀವು ಲ್ಯಾಂಡ್ ಬಿಸ್ನೆಸ್ ಮಾಡಲೇಬೇಕು. ಜನಗಳಿಗೆ ದುಡ್ಡು ಕೊಡೋದಿಲ್ಲ, ಹಿಂದೆ ಮುಂದೆ ಓಡಾಡಿ ಯಾರು ಓಡಾಡ್ತಾರೆ? ನನಗೆ ಅಷ್ಟೊಂದೆಲ್ಲ ಪಾಪ ಮಾಡಿ ಸತ್ತೋಗ್ಬೇಕು ಅಂತ ಆಸೆ ಇಲ್ಲ ಸರ್. ಏನು ಹೇಳಿ, ಪಾಪ ಸರ್ ನೋಡಿ ಸರ್, ಒಬ್ಬೊಬ್ರು ಜನಕ್ಕೆ ಇಷ್ಟ ಆಗ್ತಾರೆ, ಒಬ್ಬೊಬ್ರು ಆಸ್ತಿಗೆ ಇಷ್ಟ ಆಗ್ತಾರೆ, ಒಬ್ಬರು ಜನನೂ ಸಂಪಾದನೆ ಮಾಡಿ ಆಸ್ತಿನೂ ಸಂಪಾದನೆ ಮಾಡಿ ದೇವ್ರಿಗೆ ಇಷ್ಟ ಆಗಿ ಹೋಗ್ತಾರೆ. ನಾವು ಭಗವಂತನಿಗೆ ಇಷ್ಟ ಆಗೋ ಥರ ಬದುಕಬೇಕು ಅಂತ ಇದ್ದೀನಿ ಸರ್. ಅಷ್ಟೊಂದೆಲ್ಲ ಪಾಪ ಮಾಡ್ಕೊಂಡು ಸತ್ತೋಗಕ್ಕೆ ಗೊತ್ತಿರೋದಿಲ್ಲ ನನಗೆ. ಏನು ಹೇಳಿ, ನಮ್ಮ ಮಕ್ಕಳನ್ನ ಸಕ್ಕ ಸಂಪಾದನೆ ಮಾಡಿ ಅವ್ರನ್ನೆಲ್ಲ ಓದಿಸಿ ಅವೆಲ್ಲ ನೈಟ್ ಎಣ್ಣೆ ಹೊಡ್ಕೊಂಡು ಕೋಲಿ ಬಿದ್ದು ಮನೆಗೆ ಬಂದು ಅವ್ಗೆ ಬುದ್ಧಿ ಹೇಳ್ಕೊಂಡು, ಇದೆಲ್ಲ ನನಗೆ ಕರ್ಮಗಳು ಬೇಡ. ಇಲ್ಲಿಗೆಲ್ಲ ಆಸ್ತಿ ಮಾಡಿ ಸುಮ್ಮನೆ ನನ್ನ ಕಂಪ್ನಿ ಎಲ್ಲ ನನಗೆ ಯಾಕೆ ಬೇಕು ಸರ್ ಆ ಪಾಪದ ಹೊಣೆ ಎಲ್ಲ? ಇವಾಗ ನಾನು ಸಂಪಾದನೆ ಮಾಡೋದು ನನ್ನ ಕಮ್ಮಿ ಇದೆ, ನನಗೇನು ಬೇಜಾರಿಲ್ಲ, ನನಗೆ ತೃಪ್ತಿ ಇದೆ. ನಂಗೆ ಜ್ಯೋತಿಷ್ಯ ಕೊಟ್ಟವನೇ, ಮಾಡ್ತಾ ಇದ್ದೀನಿ. ಈಗ ನೀವು ಒಂದು ಲಾಂಗ್ ಡ್ರೈವ್ ಹೋಗ್ತೀರಾ ಅಂತ ಅನ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಹಾಡು ಆಡಬೇಕು ಅಂತ ಅನ್ಸುತ್ತೆ, ಯಾವ ಹಾಡು ಆಡ್ತೀರಾ? ಓಂ ಬ್ರಹ್ಮದೇವಾಯ ನಮಃ, ಓಂ ಬ್ರಹ್ಮದೇವಾಯ ನಮಃ, ಓಂ ಬ್ರಹ್ಮದೇವಾಯ ನಮಃ. ಇದನ್ನೇ 1000 ಸಲ ಹೇಳ್ತೀನಿ, ಲಕ್ಷ ಗಟ್ಟಲೆ ಹೇಳ್ತೀನಿ. ನಾನು ಒಬ್ಬನೇ ಇದ್ದೀನಿ, ಇದನ್ನೇ ಹೇಳೋದು. ಹಾಡು ಗುರುಗಡೆ, ಹಾಡೆಲ್ಲ ನನಗೆ ಈಗ ಪಕ್ಕದ ನಿಮ್ಮ ಮಗಳಿರ್ತಾರೆ, ಆಮೇಲೆ ನಿಮ್ಮ ವೈಫ್ ಎಲ್ಲ ಇರ್ತಾರೆ, ಏನೋ ಆ ಒಂದು ಖುಷಿಗೆ ಒಂದು ಹೋಗ್ತಾ ಇರ್ಬೇಕಾದ್ರೆ ಏನೋ ಒಂದು ಖುಷಿಲಿ ಏನೋ ಒಂದು ಹಾಡು ಗುನುಗ್ತೀನಿ ನಾನು ಅಂತಂದ್ರೆ ಯಾವ್ದು ಚೆನ್ನಾಗಿರುತ್ತೆ ಅಂತ ಹೇಳಿದ್ದೆ ನಾನು. ಯಾವಾಗಲೂ ನಾನು ಡ್ರೈವಿಂಗಲ್ಲಿದ್ದರೆ, ಇವತ್ತು ನೈಟ್ ತಿರುಪತಿಗೆ ಹೋಗ್ತೀನಿ, ಡ್ರೈವರ್ ಇದ್ದಾರೆ ನನ್ನ ಜೊತೆಲಿ, ನಾನು ಬೇಕಾ ಬೇಡವಾ, ನನ್ನ ಹೆಂಡ್ತಿ ನಾನು ನೋಡಿ 3 ಜನ ಹೋಗೋಣ, ನಿಮ್ದು ಹೋಗೋಣ, ಖುಷಿ ಇರುತ್ತಲ್ಲ, ನಾನೇ ಡ್ರೈವ್ ಮಾಡೋಣ ಅಂತ ಆಸೆ. ಏನು ಹೇಳಿ, ಹಾಗಾಗಿ ನಾನು ಒಳ್ಳೆ ಡ್ರೈವರು. ಹಾಗಾಗಿ ಏಜ್ ಆಗಿರ್ಬೋದು, ನನಗೆ 50 ವರ್ಷ ಆಗಿರ್ಬೋದು, ಸುಸ್ತಾಗ್ಬೋದು ಸಹಜ, ಆದರೆ ಒಳ್ಳೆ ಡ್ರೈವರು. ಏನು ಹೇಳಿ, ತೆಂಡೂಲ್ಕರ್ ಒಳ್ಳೆ ಕ್ರಿಕೆಟನ್ನೇ, ಆದರೆ ಈ ಬಿಗ್ ಹಿಟ್ ಹೊಡಿಯೋಕೆ ಏಜ್ ಇಲ್ಲ, ವಯಸ್ಸಾಯ್ತು ಅಂತ ಎನರ್ಜಿ ಬೇಕಲ್ಲ. ಇವಾಗ ನಾನು ಹೇಳಿದ ಪ್ರಶ್ನೆ ಗುರುಗಳೇ, ಹಾಡು ಈಗ ನಿಮ್ಮ ಫ್ಯಾಮಿಲಿ ಜೊತೆ ಇದ್ದಾಗ ಒಂದು ಖುಷಿ ಇರುತ್ತಲ್ವಾ ನಿಮ್ಗೆ, ಅವಾಗ ಒಂದು ಯಾವ್ದಾರ ಒಂದು ಇಂಥ ಹಾಡಪ್ಪ ಈಗ ಹಾಡು. ನನಗೆ ತುಂಬಾ ದುಃಖವಾದ ಹಾಡು ಬೆಳಗ್ಗೆ ಹೇಳ್ತಿದ್ದೆ 2 ಹಾಡು. ಇರ್ತವರೆಲ್ಲರೂ ಬಿಟ್ಟರು ನನ್ನ ತಬ್ಬಲ್ಲಿ ಆಗಿರುವೆ, ನೀ ಕೈ ಬಿಟ್ಟರೆ ಯಾರಲ್ಲಿ ಮಾಡಿರುವೆ, ಕರೆದುಕ ಸನ್ನಿಧಿಗೆ ಸ್ವಾಮಿ ಕರೆದುಕ ಸನ್ನಿಧಿಗೆ ಅಯ್ಯಪ್ಪ ಶರಣಂ. ಅಯ್ಯಪ್ಪ ಈ ಹಾಡು ಕೇಳಿಲ್ಲ ನೀವು? ರಾಜ್ಕುಮಾರ್ ಹಾಡಿರೋದು ಅದು. ಇದು ಬಿಟ್ರೆ ರಾಘವೇಂದ್ರ ಸ್ವಾಮಿ ಹಾಡಿರೋ ಹಾಡು ನನ್ನ ಫೇವ್ರೇಟ್ ಹಾಡು. ಅವ್ರು ಉಡುಪಿಲಿ ಕೃಷ್ಣನ್ಗೆ ಆಡ್ತಾರೆ ರಾಯರು. ಎಂದಿಗಾದರೂ ನಿನ್ನ ಪಾದಾರವಿಂದವ ಗತಿಯೆಂದು ನೆಂಬಿದೆನು, ಬಾರಿ ಬಾರಿ ನಿನ್ನ ಶರಣಕ್ಕೆ ಶರಣೆಂದು, ಅನ್ಯರೊಬ್ಬರನ್ನು ಕಾಣೆ ಮನ್ನಿಸು ನನ್ನನ್ನು.
ಈ ಹಾಡು ಭಾಳ ಇಷ್ಟ, ತುಂಬ ಅದ್ಭುತ ಸರ್ ಇದು. ಸಿನಿಮಾ ಎಲ್ಲಕ್ಕಿಂತ ಮುಂಚೆ ಚೆನ್ನಾಗಿ ಆಡ್ತಾ ಇದ್ದೆ. ಇದು ದೇವರಾಡನೆ, ಇದು ಎಲ್ಲಕ್ಕಿಂತ ರಾಘವೇಂದ್ರ ರಾಜ್ಕುಮಾರ್ ಗುರುಗಳು ಆಡಿದ್ದಿದ್ದಾರೆ. ಇದಿದೆಯಲ್ಲ ಎರಡು ಕನಸಲ್ಲಿ ಇದೆಯಲ್ಲ ಈ ಹಾಡು, ಯಾವ್ದು ಹೇಳಿ, ಎರಡು ಕನಸಲ್ಲಿ ಇದೆ ಹಾಡು, ತುಂಬ ಪವರ್ಫುಲ್ ಹಾಡು. ದೇವ್ರು ಹಾಡ್ತಾರಲ್ಲ ಅದನ್ನೇ ಅವ್ರು ಹಾಡ್ತಾರಲ್ಲ, ಅದು ರಾಜ್ಕುಮಾರ್ ಫಸ್ಟ್ ಆಡಿರೋದು, ರಾಘವೇಂದ್ರ ಸ್ವಾಮಿ ಆಡೋದು. ಅದು ಆ ಹಾಡು ನಂಗೆ ತುಂಬ ಇಷ್ಟ, ಬಾಯಲ್ಲಿ ಬಂತು ಓದ್ಬಾಯ್ತು. ಹಾಡು ಏನಪ್ಪ ಅಂದರೆ ತುಳಸಿ ಗಿಡದ ಮುಂದೆ ಹಾಡ್ತಾರಲ್ಲ, ಇಂದು ಎನಗೆ ಗೋವಿಂದ ನಿನ್ನಯ ಪಾದ ರವಿಂದವ ತೋರು ಮುಕುಂದನೇ ಮುಕುಂದನೇ ನೊಂದೇ ನಯ್ಯ ಜಗದಳು ಹಾಡಿದ್ಯಲ್ಲ ಸರ್, ಯಾರು ಕಾಯುವರು ನಿನ್ನ ಅಂತ ಹಾಡಿದ್ರೆ ಅವಾಗ ಭಾಳ ಇಷ್ಟವಾದ ಹಾಡು. ಅವಾಗ ಇವಾಗ ಎನಿ ಟೈಮ್ ಭ್ರಮ 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 ಹುಚ್ಚ ಭ್ರಮ, ನನ್ನ ಲೈಫೇ ಭ್ರಮ. ನಾನು ಹೆಂಗ್ ಗೊತ್ತಾ, ಕಾರಲ್ಲಿ ಒಬ್ಬನೇ ಇದ್ರೆ ಒಬ್ಬರೇ ಇರೋದು ನಂಗೆ ಕ್ರೇಜ್. ಓಂ ಬ್ರಹ್ಮದೇವ, ಈ ಕಾರ್ ಗ್ಲಾಸ್ ಒಡೆದೋಗ್ಬೇಕು, ಒಡೆದು ಕಾರ್ 6 ಅಡಿ 3 ಅಡಿ ನೆಗೀತಾ ಇರಬೇಕು, ಆ ಥರ ಸೌಂಡ್ ಬರ್ತಾ ಇರುತ್ತೆ. ಯಾರಿಗಾರು ಕೇಳಿಸಿದ್ರೆ ಲೂಸ್ ನನ್ನ ಮಗನ ಏನೋ ಅನ್ಬೇಕು, ಹಂಗೆ ಹೋಗ್ತಾ ಇರ್ತೀನಿ. ಓ ಭ್ರಮ 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 ಅಂತ. ಅಷ್ಟು ಹುಚ್ಚು ಪ್ರೀತಿ, ಫೀಲಿಂಗ್ ಜಾಸ್ತಿ ಬ್ರಹ್ಮನ ಮೇಲೆ, ತುಂಬಾ ದೊಡ್ಡ ಲವ್ ಬ್ರಹ್ಮಗೆ ಬದಲಾಗಿ. ಅಷ್ಟೊಂದು ಪ್ರೀತಿ ಹುಟ್ಟಿದ ಕಾರಣ ನನ್ನ ಲೈಫ್ ಅವರೇ ಬರ್ದಿರೋದು, ಮುಂದೆನೂ ಅವರೇ ಬರೆಯೋದು. ಅದೇ ನನಗೆ ಅಷ್ಟೇ. ನನಗೆ ಯಾವ ಧರ್ಮದಲ್ಲಿ ಹುಡ್ತೀನೋ ನನಗೆ ಗೊತ್ತಿಲ್ಲ. ನಾಳೆ ಇವತ್ತು ಹಿಂದೂ ಆಗಿದ್ದೀನಿ, ನಾಳೆ ಮುಸ್ಲಿಮ್ಸ್ ಆಗ್ಬೋದು, ನಾಳೆ ಕ್ರಿಶ್ಚಿಯನ್ಸ್ ಆಗ್ಬೋದು, ಮತ್ತೆ ಹುಡ್ತೀವ 100% ಹುಡ್ತೀವಿ. ಒಂದು ಹಾವಾಗಿ ಹುಟ್ಬೋದು, ನಾಯಾಗಿ ಹುಟ್ಬೋದು. ನಮ್ಮ ನೋಡಿ ಸರ್ ದೇಹಿಗೆ ಸಾವಿದೆ, ನಮ್ಮ ಆತ್ಮಕ್ಕೆ ಸಾವಿಲ್ಲ. ಏನ್ ಹೇಳಿ, ಆತ್ಮಕ್ಕೆ ಯಾವತ್ತೂ ಸಾವಿಲ್ಲ. ದೇವ್ರು ಎಲ್ಲಿ ಬೇಕಾದ್ರೆ ಹುಟ್ಟಿಸ್ತಾರೆ. 7 ಜನ್ಮ ಅಂತಾರಲ್ಲ, 7 ಜನ್ಮನೇ ಜಾಸ್ತಿನೂ ತಗೋಬಹುದು. ಬಹಳ ಅರ್ಥ ಮಾಡ್ಕೊಳ್ಳಿ, ಯಾವ ಧರ್ಮದಲ್ಲಿ ಹುಡ್ತೀವೋ, ಇವತ್ತಿನ ಈ ಧರ್ಮದಲ್ಲಿ ಹುಟ್ಟಿದ್ವಿ, ಈ ಭಾಷೆಯಲ್ಲಿ ಹುಟ್ಟಿದೀವಿ, ಬೇಡದಿರೋದನ್ನ ಯಾವಾಗ ಇದನ್ನ ಮಾತಾಡೋದು ತಪ್ಪಾಗುತ್ತೆ. ನನ್ನ ಲೈಫಲ್ಲಿ ನಂಗೆಲ್ಲ ಬ್ರಹ್ಮನೇ. ನನ್ನ ಲೈಫಲ್ಲಿ ನನ್ನೊಂದು ಡೈಲಾಗ್ ಹೇಳ್ತೀನಿ ಯಾರಿಗೂ, ನಾನು ಯಾರಿಗೂ ಪರಿಚಯ ಆಗಲ್ಲ. ನಾನು ಒಂದ್ಸರಿ ಪರಿಚಯ ಆದರೆ ದೇವರೇ ಪರಿಚಯ ಆದಂಗೆ. ನೀವು ನನಗೆ ಪರಿಚಯ ಆಗಲ್ಲ, ನನಗೆ ತುಂಬ ಕ್ಲೋಸ್ ನಿಮ್ಮ ಕಷ್ಟನ ನಾನು ಯೋಚನೆ ಮಾಡಿ ಸ್ಟಾರ್ಟ್ ಮಾಡ್ತೀನಿ. ಆ ಥರ ಹೆಲ್ಪ್ ಆಗಲಿ ಎಲ್ಲರೂ ಮಾಡ್ತೀನಿ. ನನಗೆ ಯಾರು ಹೆಲ್ಪ್ ಮಾಡೋರಿಲ್ಲ ಗೊತ್ತಿಲ್ಲ. ನನ್ನ ಲೈಫಲ್ಲಿ ನನಗೆ ಸಾಕಷ್ಟು ಅದ್ಭುತವಾಗಿ ಮರೆಯೋಕ್ಕಾಗಲ್ಲ. ಒಂದು ನನ್ನ ಶಿವಸ್ವಾಮಿ ಅಂತ ಏನೇಳಿ ಗ್ಯಾರಂಟಿ ಓನರು, ನಾನು ಅವ್ರು ಏನಿಲ್ದಾಗ 0 ಬ್ಯಾಲೆನ್ಸ್ ಐದು ಚಾನಲ್ ಓನರ್ ಆಗ್ತೇನೆ. ನಾನು ಶಿವಸ್ವಾಮಿ ಚಾನಲ್ ಓನರ್ ಆಗ್ತೇನೆ, 0 ಬ್ಯಾಲೆನ್ಸ್ ಇದ್ದಾಗಲೂ. ಇವತ್ತು ಅದೇ ಆದರು ನನ್ನ ಲೈಫಲ್ಲಿ. ಅದೇ ಥರ ನನಗೆ ತುಂಬ ವೈಬ್ರೇಷನ್ ಸಕ್ಸಸ್ಸನ್ನ ನನಗೆ ಮಾಧ್ಯಮದಲ್ಲಿ ತುಂಬ ಸಪೋರ್ಟು. ನನಗೆ ಅದೊಂದು ಪಾಯಿಂಟ್ಸ್ ಕೊಡೋದಾಗುತ್ತೆ. ಹಾಗಾಗಿ ದೆವ್ವ ನಂಬ್ತೀರಾ ನೀವು? ಖಂಡಿತವೂ ನಂಬ್ತೀನಿ. ಇದೆಯಾ? ಇಲ್ಲರಿ, ಬ್ರಿಟಿಷ್ನವರು ಹೈಯೆಸ್ಟ್ ಪಿಕ್ಚರ್ ತೆಗೆದು ಅವರೇನೆ, ಏನೂ ನಿಂಬಲ್ಲ ಅಂದ್ರೆ ನಾನೇ ಬದನೆಕಾಯಿ ಹೇಳಲ್ಲಿ ಅವರೇ ಹೈಯೆಸ್ಟ್ ಕೆಟ್ಟ ದೇವ್ರ ಪಿಕ್ಚರ್ ತೆಗೆಯೋದು. ಅವ್ರು ಏನು ನಿಂಬಲ್ಲ ಅಂತ ಹೇಳ್ತಾರೆ. ಯಾಕಪ್ಪ ಮಾಡ್ತೀವಿ ಮತ್ತೆ ಅಷ್ಟೊಂದು ಪಿಕ್ಚರ್ನ? ಯಾವ್ದಾರ ಎಕ್ಸ್ಪೀರಿಯನ್ಸ್ ಆಗಿದೆ ಗುರುಜಿ? 100ಕ್ಕೆ 100 ಆಗಿದೆ. ಓಕೆ, ರೀಸೆಂಟ್ ಆಗ ಇಲ್ಲ ಹಳೆಯದು? ಇವಾಗೆಲ್ಲ ಭಗವಂತನ ಆರಾಧನೆ ಮಾಡ್ತಾರೆ, ನಮ್ಮ ಕಣ್ಮಂದ್ ಬರಲ್ಲ. ಅವಾಗ ಹಿಂಗೆ ನೋಡಿದ್ವಿ. ನನ್ನ ಫ್ರೆಂಡು ನಾನು ಹಿಂಗೆ ಊರಷ್ಟು ಟೈಮ್ ಪಿಕ್ಚರ್ ಹೋಗ್ತಾ ಇದ್ದು. ಊರಲ್ಲೂ ಆಗಿದೆ. ಊರಲ್ಲಿ ಏನೈತೆ, ತಲೆ ಮಾಂಸ ತಂದ್ಬಿಟ್ಟಿದ್ರು, ತಲೆ ಕುರಿ ಎಲ್ಲ ಸಂಜೆ ಟೈಮು. ನಮ್ಮದು ಮಾಯಿನ ತೋಟ ಮನೆ, ಒಂದೇ ಜನ ಹುಚ್ಚಾ ಇದ್ದೀನಿ. ದೆವ್ವ ಕೂಗ್ತೈತಿ, ಓ ಅಂತ ಕೂಗ್ತೈತೆ. ಮನೆಯವರೆಲ್ಲ ನಮ್ಮ ಮನೆಯವರು, ಏಯ್ ತೊಡೆ ಜಾಪನ ತಲೆ ಜಾಪನ ಅಂತಾರೆ. ನಂಗೆ ಪ್ರಾಣ ಜಾಪನ ಎತ್ಕೊಂಡು ನಮ್ಮಪ್ಪ ಹೊಡಿತಾನೆ ಅಂತ ಭಯ. ನಮ್ಮಪ್ಪಂದು ಎತ್ಕೊಂಡು ಓಡ್ ಬಂದೆ. ನಮ್ಮ ಅಣ್ಣ ನಮ್ಮಪ್ಪ ಅವೆಲ್ಲ ಎತ್ಕೊಂಡು ಮನೆಗೆ ಓಡ್ ಬಂದ್ಬಿಟ್ಟೆ. ಕೂಗ್ತಾ ಕೂತಿದ್ದೆ. ಅದು ಮನೆಯಿಂದ ಆಚೆ ಗೊತ್ತೈತೆ ನನ್ನ ರಾತದ್ದು ಕೂಗ್ತೈತೆ. ಎಷ್ಟೊತ್ತದು ಗೊತ್ತಿಲ್ಲ, ಟೈಮ್ ಹೋಗ್ಬಿಟ್ಟೆ, ಟೈಮ್ ಗೊತ್ತಿಲ್ಲ. ಹಳ್ಳಿಲ್ಲ ಇದೊಂದು ಇಲ್ಲಿ ಊರೊಟ್ಟು ಜಾಗದಿಂದ ಮುಂದೆ ಮಶಾಣ ಇದೆ ನೋಡಿ. ಅವನು ಶೇಖರ್ ಅಂತ ನನ್ನ ಫ್ರೆಂಡ್ ಇದ್ದ ಊರನು. ಅವನು ಬೇಕಲಿದ್ದೆ, ನಾನು ಬೇಕಲಿದ್ದೆ. ಅವನು ಹುಷಾರಿಲ್ಲ. ಊರಷ್ಟು ಟ್ಯಾಕ್ಸ್ ಬಿಟ್ಟಾಗ 2:30 ರಾತ್ರಿ ಪಿಕ್ಚರ್ ಅವಾಗಲ್ಲ, 11 ಗಂಟೆ ಸ್ಟಾರ್ಟ್ ಮಾಡೋಣ ಗೊತ್ತಿಲ್ಲ. ಹೋಗ್ತಾ ಇದ್ದೀವಿ, ಮಶಾಣ ಹತ್ರ ಸೈಕಲ್ ಹೊಡ್ಕೊಂಡು ಒಂದು ಬೆಳ್ಳಗೊಂದು ಹುಡುಗಿ ಥರ ಬಂತು. ಸುಮ್ಮನೆ ಅವಾಗ ತರಲೆ ಅಲ್ವಾ, ಈಗಲೂ ತರಲೆ ಮಾಡ್ತೀವಿ. ಅದೇನು ತರಲೆ ಮಾಡೋದು, ಅದಕ್ಕಿಂತ ಏಜ್ ಡಿಪೆಂಡ್ ಇಲ್ಲ. ಯಾರಲ್ಲ ಮಗ ಇಷ್ಟೊತ್ತಿನಲ್ಲಿ ಅಂದೆ ನಾನು. ಇವಾಗೆಲ್ಲ ನಾವು ಹೋಗಲ್ಲ ಬಿಡಿ, ಏನು ಮಾಡ್ರಿ ವಿಡಿಯೋ ಇದೆ, ಕ್ಯಾಮ್ರಾ ಭಯ. ಅವಾಗ ಸುಮ್ಮನೆ ಕಾಮಿಡಿಗೆ ಹೋದ್ರೆ ಕೂಗ್ತಾಯಿದ್ರು. ಇಷ್ಟೊತ್ತಿನ ಯಾಕೆ ಬರ್ತಾವ್ರೆ ಅಂತ ಕೂಗ್ತಾ ಇದ್ದೀವಿ, ಗೊತ್ತಿಲ್ಲ. ಕೊನೆಗೆ ಹತ್ರ ಹೋಗಿ ನೋಡ್ತೀವಿ, ಕಾಲೇ ಕಾಣ್ತಾ ಇಲ್ಲ. ಇಬ್ರು ಸೈಕಲ್ ತುಂಬ್ಕೊ ಓಡೋಗಿ ಮಂಕ್ಯಂದು ಮನೇಲಿ. ಅದು ಇವಾಗಲಿದೆ. ಈಗಲೂ ನಾವಿಬ್ರು ಮಾತಾಡ್ತೀವಿ. ಅವನು ಕೆಂಗೇರಲೆಲ್ಲ ಜ್ಯೂಸ್ ಅಂಗಡಿ ಇಟ್ಕೊಂಡಾನೆ, ನಾನು ಬೇಕಲಿದ್ದೆ, ಅವನು ಬೇಕಲಿದ್ದ. ಅವ್ನು ಶೇಖರ್ ಅಂತಿದ್ದ. ನಾವು ಮೊನ್ನೆ ಒಂದ್ಸರಿ ಇದನ್ನೆಲ್ಲ ರಿಪೀಟ್ ಮಾಡ್ತಿದ್ರು. ಇಲ್ಲ, ಅದು ಮರೆಯೋಕ್ಕಾಗಲ್ವಲ್ಲ ನಮ್ದು ನಿಮ್ಮ ಲೈಫಲ್ಲಿ ಅಂತವ. ಸಿನಿಮಾದಲ್ಲಿ ತೋರಿಸಿದ್ರಲ್ಲಿ ರಿಯಲ್ ಯಾಕೆ ಇರಲ್ಲ ಸರ್? ಮನುಷ್ಯ ಇದ್ದಾನೆ ಅನ್ನೋದು ದೆವ್ವ ಇರಲ್ವಾ? ಏನು ಸರ್?
ಇರುತ್ತೆ ಸರ್, ಹಾಂ ಎಷ್ಟು ಘಟನೆಗಳು ನಡೆಯಲ್ಲ, ಓಕೆ. ಅದೆಲ್ಲ ತಪ್ಪು ಇಲ್ಲ ಅನ್ನೋದು ಹ್ಞೂ ಇದೆ. 100ಕ್ಕೆ 100 ಇದೆ, ಹೋಟೆಲ್ ನಿಮಗೂ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ಇದು. 100ಕ್ಕೆ 100 ಆಗಿದ್ದಾವೆ. ನಾವು ಕಣ್ಣಲ್ಲಿ ನೋಡಿದ್ದೀವಿ, ಎಲ್ಲ ನೋಡಿದ್ದೀವಿ. ನಮ್ಮ ಭ್ರಮೆ ನಮ್ಮನ್ನು ಕಾಪಾಡುತ್ತೆ. ನೀವು ಅದಕ್ಕೆ ಭಗವಂತನ ಆರಾಧನೆ ಮಾಡಬೇಕು, ದೇವ್ರನ್ನ ಆರಾಧಿಸ್ಬೇಕು, ಗ್ರಹಗಳು ಆರಾಧಿಸ್ಬೇಕು, ನೆಗೆಟಿವ್ ಹೋಗುತ್ತೆ ನೋಡಿ. ಇವಾಗ ನಂದು ಡೇಟ್ ಆಫ್ ಬರ್ತ್ 25 ಅಂದಲ್ಲ, ನಾನು ಯಾವ ದೇವ್ರನ್ನ ಜಾಸ್ತಿ ಆರಾಧನೆ ಮಾಡಬೇಕು? ನೀವು ಜಾಸ್ತಿ ಗಣಪತಿನ ಆರಾಧನೆ ಮಾಡಿ, ಯೇಸುನ ಆರಾಧನೆ ಮಾಡಿ, ಗಣಪತಿನ ಆರಾಧನೆ ಯೇಸುನ? ಹೌದು, ಒಳ್ಳೆ ಚರ್ಚಿಗೆ ಹೋಗಿ ಒಳ್ಳೇದಾಗುತ್ತೆ. ಅಂದರೆ ನಾನು ಹೋಗ್ತೀನಿ ಸರ್, ವೇಲಂಗಣಿಗೆ ಹೋಗ್ತೀನಿ ಸರ್, ಓಕೆ. ನಾನು ಎಲ್ಲದಕ್ಕೂ ಹೋಗ್ತೀನಿ, ಹೋಗಲ್ಲ ಅಂತ ನಾನು ಹೇಳಲ್ಲ. ಇವ್ನು ಯಾವ ಕೆರಿಯರ್ ಚೂಸ್ ಮಾಡಿದ್ರೆ ಸಕ್ಸಸ್ ಆಗ್ಬೋದು? ಇದೇ ಸಕ್ಕತ್ತಾಗಿದೆ, ಇದು ಚೆನ್ನಾಗಿ ಹೇಳಿ, ಇದು ಮಾಡಿ ಪಕ್ಕ ನಂಬರ್ 1 ಕ್ಲಿಕ್ ಆಗ್ತೀರಾ, ಬರ್ದಿಟ್ಟು ಕೇಳಿ. ಇದು ಬಿಟ್ಟು ಸ್ಟ್ಯಾಂಡ್ ಬೈ ಅಂದ್ರೆ ಮುಂದಿನ ದಿನಗಳಲ್ಲಿ ಇದ್ರ ಜೊತೆ ಹೋಟೆಲ್ ಕೈ ಹಾಕಿ, ಹೋಟೆಲ್ ಆಗುತ್ತೆ, ಹಿಂಗೆ ಹೋಗೋಣ, ನಿಮ್ಮ ಇಷ್ಟ. ಹೋಗ್ಬೋದು ಹಿಂಗೆ? ಹೋಗ್ಬೋದು. ಹೋಟ್ಲು ವೆಜ್ಜಾ ನಾನ್ ವೆಜ್ಜಾ? ನಾನ್ ವೆಜ್ ಮಾಡಿ ಸರ್. ನೀವು ಅಡ ಇಟ್ಟಿರೋ ಚಿನ್ನನ ಬಿಡಿಸೋದಕ್ಕೆ ಹಣ ಬೇಕಾ? ಕಾಲ್ 8722484848. ಕ್ಲಿಕ್ ಆಗುತ್ತೆ. ಅಲ್ಲ ಹೋಟೆಲ್ ಬಿಟ್ರೆ ಇನ್ನು ನೆಕ್ಸ್ಟ್ ಒಂದಷ್ಟು ಆಪ್ಷನ್ಸ್ಗಳು ಮುಂದಿನ ದಿನಗಳಲ್ಲಿ. ಹೋಟ್ಲ್ ಆಗುತ್ತೆ ನಿಮ್ಮ ಪೇ ಸೆಟ್ಟಿಂಗ್ ಅಲ್ಲಿ. ಈ ಮೊಬೈಲ್ ವ್ಯಾಪಾರಗಳು, ಕಂಪ್ಯೂಟರ್ ಕ್ಯಾಮ್ರಾಗಳ ವ್ಯಾಪಾರ ಆಗುತ್ತೆ. ಲ್ಯಾಂಡ್ ಬಿಸ್ನೆಸ್ ಮಾಡಿ, ರಾಜಕೀಯಕ್ಕೆ ಹೋಗಿ. ರಾಜಕೀಯ ಆಗಿ ಬರುತ್ತಾ? ಆಗುತ್ತೆ. ನೆಕ್ಸ್ಟ್ ಗ್ರಾಮ ಪಂಚಾಯತ್ ಎಲೆಕ್ಷನ್ ಗೆಲ್ತೀರ, ನಿಂತ್ಕೊಳ್ಳಲ್ಲ, ಗೆಲ್ತೀರ, ಪಕ್ಕ 100ಕ್ಕೆ 100 ಗೆಲ್ತೀರ. ನಾನು ಗೆದ್ಬಿಟ್ರೆ ನೆಕ್ಸ್ಟ್ ಗುರುಜಿಗೆ ಒಂದು ಸನ್ಮಾನ ಮಾಡಿ ಸರ್. ಗೆದ್ದಿಲ್ಲ ನನಗೆ ಕೇಳಿ ಸರ್, ಗ್ಯಾರಂಟಿ. ಅಲ್ಲ ಫೋನ್ ಮಾಡಿ ಹೇಳ್ಬಿಡ್ತೀನಿ ಗುರುಜಿ ನಂಗೆ. ಆದ್ರೆ ಇವಾಗ ನೆಕ್ಸ್ಟ್ ಅಪ್ಕಮಿಂಗ್ ಅಲ್ಲಿ ಗೆಲ್ತೀನ ಇಲ್ಲ ಇನ್ನೊಂದು 5 ವರ್ಷ ಬಿಟ್ಟ? ಇವಾಗ ನಿಂತರೂ ಗೆಲ್ತೀರ. ಹೌದಾ? ಹೇಳ್ತಿದ್ದೀರಾ ಗುರುಗಳೇ? 100% ಗೆಲ್ತೀರ. ಬಿಗ್ ಬಾಸ್ ಹೋಗೋದು ಬಿಗ್ ಬಾಸ್ ಮಾತ್ರ ಬೇಡ ಅಂತ ನಿಂತ್ಕೊಂಡ್ಬಿಡು. ಈ ಸರಿ ಬೇಡ. ಆ ಮಾರ್ಕೆಟ್ ತಗೊಂಡು ನೀವೇನ್ ಮಾಡ್ತೀರಾ? ಇನ್ನೊಂದು ಸ್ವಲ್ಪ ಟೈಮ್ ತಗೊಂಡು ಸಿನಿಮಾ ಕ್ರೇಜ್ ಇದ್ರೆ ಹೋಗಿ ಸೇರಿ ಕೇಳಿ. ಅದಾಗತ್ತಾ? ಸಿನಿಮಾ ಆರ್ಟಿಸ್ಟ್ ಆಗಿ ವರ್ಕೌಟ್ ಆಗುತ್ತೆ. ಸಿನಿಮಾ ಹೀರೋ ಆಗ್ಬೋದು, ಚೆನ್ನಾಗಿದ್ದೀರಾ, ಹ್ಯಾಂಡ್ಸಮ್ ಆಗಿದ್ದೀರಾ. ನನಗೇನು ನೀವು ಸಿನಿಮಾಗೆ ಏನು ಬೇಕು ಮಾಡಿ ನಿಮ್ಗೆ ಅಷ್ಟು ಭಗವಾನ್ ಕೊಟ್ಟರು. ದಿಸ್ ಇಸ್ ಗುರುಜಿ ಪ್ರೊಟೆಕ್ಷನ್. ಬಿಗ್ ಬಾಸ್ಗೆ ಹೋಗ್ಬೇಕು ಅಂದರೆ ನೀವು ಮಾಡಿ ಸರ್, ಒಳ್ಳೊಳ್ಳೆ ಪ್ರೋಗ್ರಾಮ್ ಮಾಡಿ. ಕರೀತಾರೆ, ಯಾಕೆ ಕರೆಯಲ್ಲ? ಆಲ್ರೆಡಿ ರೆಕಗ್ನೈಸೇಷನ್ ಇದೆ. ಸುದೀಪ್ ಸರ್, ರಿಷಬ್ ಶೆಟ್ಟಿ ಅವರೆಲ್ಲ ನೋಡಿದ್ರೆ ಅವ್ರೇನು ಅಂತಲ್ಲ ಸರ್, ನೀವು ಜನಕ್ಕೆ ರೀಚ್ ಆಗೋ ಥರ ಮಾಡಿ ರೀಚ್ ಆಗ್ಬೇಕು ಸರ್. ನೀವೊಂದು ನನ್ನ ಫಸ್ಟ್ ಕಾನ್ಸೆಪ್ಟ್ ಹೇಳ್ತೀನಿ ಕೇಳಿ ಸರ್. ದೊಡ್ಡವ್ರಕ್ಕಿಂತ ಜನಗಳಿಗೆ ಜನನೇ ದೊಡ್ಡವರು. ಹೌದು, ಅವರೇ ನಮ್ಮನ್ನು ದೊಡ್ಡವ್ರು ಮಾಡೋದು ಸರ್. ಎಲ್ಲರೂ ಸರ್, ನೀವು ದೊಡ್ಡವರಾದ್ಮೇಲೆ ನಿಮಗೂ ಅಹಂಕಾರ ಬರುತ್ತೆ, ನನಗೂ ಬರುತ್ತೆ, ಎಲ್ಲರಿಗೂ ಬರುತ್ತೆ. ದೊಡ್ಡವರ ಹಾಕಿಂತ ಮುಂಚೆ ದೊಡ್ಡವರೇ ಹೇಳ್ತಾರೆ. ದೊಡ್ಡವ್ರು ಆದ್ಮೇಲೆ ಇನ್ನು ತಮಿಳ್ ವಿಜಯ್ ಮುಂಚೆ ಎಲ್ಲ ನಮ್ಮ ಅಣ್ಣ, ನಮ್ಮ ತಮ್ಮ, ರಜನಿಕಾಂತ್ ಬಗ್ಗೆನೇ ಹೇಳೋರು, ಎಲ್ಲ ಹೇಳೋರು. ಆಮೇಲೆ ವಿಜಯ್, ಆಮೇಲೆ MJರ್ಗೆ ಹೋಗ್ಬಿಟ್ಟು ಆಕ್ಸಿಡೆಂಟ್ ಬಂದ ತಕ್ಷಣ ಇವಾಗ ನಂಗೆ ಗೊತ್ತಿಲ್ಲ ಅನ್ನೋ ಥರ ಆದರು. ಇದು ಜಗತ್ತಿನ ನೇಮ ಸರ್. ಸರ್, ನಾವು ಫಸ್ಟ್ ಆಫ್ ಆಲ್ ಬೇರೆಯವ್ರ ಹೆಸರು ಬಳಸ್ಕೊಂಡ್ರೆ ದೊಡ್ಡ ತಪ್ಪು ಸರ್. ಇದೊಂದನ್ನು ಎಲ್ಲರೂ ಕಲಿಬೇಕು, ನಾನು ಕಲಿಬೇಕು, ಬೇರೆಯವರು ಕಲಿಬೇಕು. ನಮ್ಮ ಸ್ವಂತ ಬುದ್ಧಿಯಿಂದನೇ ನಾವು ಸರ್, ನಾವು ತಿಂದಿದ್ದು ನಾವೇ ಹೇಳ್ಬೇಕು, ಬೇರೆಯವ್ರು ಹೇಳಕ್ಕಲ್ಲ. ನಂಗೆ ಕಷ್ಟ ಇದ್ಕಲ್ಲ, ಕಟ್ಗೆ ಇದ್ಕಲ್ಲ, ನೀವು ಏತ್ಬಿಟ್ಟು ಬಾರ ಅಂತ ಏತ್ಬಿಟ್ಟು ಬರ್ತಾರ, ಯಾವನು ಹೇಳಲ್ಲ. ನಾವೇ ತೆಗಿಬೇಕು. ನೀವೇನು ತೆಗಿಬೇಡಿ, ಬಾತ್ರೂಮ್ಗೆ ಹೋದ್ರೆ ಬರುತ್ತೆ. ಎಸ್ ಗುರುಗಳೇ, ಫೈನಲ್ ಟು ಫೈನಲ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಜನಗಳಿಗಾಗಲಿ, ನನಗಾಗಲಿ, ನನ್ನ ನೆಕ್ಸ್ಟ್ ಚಾನಲ್ಗಾಗಲಿ? ಯಶ್ ಅನ್ನೋ ನೇಮು ತುಂಬ ಸಖತ್, ಜಗತ್ತಲ್ಲಿ ಪವರ್ಫುಲ್ ನೇಮ್. ನಂಗೆ ತುಂಬ ಇಷ್ಟವಾದ ನೇಮು ಯಶ್. ಯಾಕೆಂದರೆ ಯಶ್ ಚೋಪ್ರಾ ತುಂಬ ಟಾಪ್ ಡೈರೆಕ್ಟ್ರು. ಇವತ್ತು ಶಾರುಖ್ ಖಾನ್ ಇವತ್ತು ಒಂದು ಮುಂದೆ ಆ ಮಟ್ಟಿಗೆ ಬೆಳೆದವರು ಒಳ್ಳೊಳ್ಳೆ ಪಿಕ್ಚರ್ನವರು ಅವ್ರ ಬ್ಯಾನರಲ್ಲಿ ಮಾಡಿದ್ದಾರೆ. ಯಶ್ ಅವರು ಒಳ್ಳೆ ಕನ್ನಡ ಸಿನಿಮಾನ, ಇಂಟರ್ನ್ಯಾಷನಲ್ ಲೆವೆಲ್ ಸಿನಿಮಾನ ಮಾಡಿದ್ದಾರೆ. ನಿಮ್ಮ ಲೈಫಲ್ಲಿ ನಾನು ತಿಳಿದ ಮಟ್ಟಿಗೆ ಇದ್ರ ಜೊತೆಗೆ ನೀವು ಸಿನಿಮಾ ಆಗೋಂಥ ಕ್ರೇಜ್ ಇದೆ. ನಿಮ್ಮ ಪೇಸ್ ನೋಡಿ, ನಾನು ನಿಮ್ಮ ಕುಂಡ್ಲಿ ನೋಡಿಲ್ಲ. ನನಗೆ ಭಾಳ ಸಹ ನಿಮ್ಮ ನೋಡಿದಾಗ ನಾನು ಈ ಹುಡುಗ ತುಂಬ ಚೆನ್ನಾಗಿದ್ದಾನಪ್ಪ, ಏನಾರು ಒಬ್ಬ ಹೀರೋ ಆಗಬೇಕು ಅಂತ ನನ್ನ ಹೃದಯಪೂರ್ವಕವಾಗಿ ಹೇಳ್ತಾ ಇದ್ದೀನಿ. ನೀವು ನನ್ನ ಫೋನ್ ಮಾಡಿದಾಗಲ್ಲ, ಯಾವಾಗ ನೆನೆಸ್ಕೊಂಡ್ರು ಬೆಸ್ಟ್ ಆ್ಯಂಕರ್ ನೀವು. ಒಳ್ಳೆ ಆ್ಯಂಕರ್ ಆಗ್ಬೋದಾಗಿತ್ತು. ನೀವು ಒಳ್ಳೆ ದಿವಸ ತಗೊಂಡಿದ್ದೀರ, ತುಂಬ ಚೆನ್ನಾಗಿ ಕ್ಲಿಕ್ ಆಗ್ತೀರ. ಸಿನಿಮಾ ಕ್ರೇಜ್ಗೆ ಹೋಗಿ. ಬಿಗ್ ಬಾಸ್ ಕರೆದ ಈ ಸೀಸನಲ್ಲಿ ನೆಕ್ಸ್ಟ್ ಸೀಸನ್ಗೆ ಹೋಗಿ, ಈಗ ಹೋಗಬೇಡಿ. ಯಾಕಂದರೆ ಇವಾಗ ಒಂಥರ ಏನೇನೋ ಹೊಸ್ದಾಗಿ ಮಾಡ್ತಾರೆ, ಅದ್ರಲ್ಲಿ ಏನೇನೋ ಆಗ್ಬೋದು, ಹೆಂಗಿದೆ ಅಂತ ಗೊತ್ತಿರಕ್ಕಲ್ಲ. ಬಿಗ್ ಬಾಸ್ ಏನಾಗುತ್ತೆ, ಒಂದೊಂದ್ಸರಿ ಕಾಲು ಎಳೆಯೋರು ಬರ್ತಾರೆ. ಅಂದರೆ ನಾವು ಅವ್ರನ್ನ ಕಾಲು ಎಳೆಯೋರು ದೊಡ್ಡ ವ್ಯಕ್ತಿ ಆಗ್ತೀವಿ, ಈ ವಾರ ಉಳ್ಕೊತೀವಿ, ಕಾಸಿಪ್ ಮಾಡಿ. ಇದು ಕಾನ್ಸೆಪ್ಟ್, ಇದು ಜಗತ್ತಿನಲ್ಲಿ ಅವ್ರಿಗೆ ಕಾನ್ಸೆಪ್ಟ್ ಇರುತ್ತೆ. ಬಿಗ್ ಬಾಸ್ ಹಂಗಲ್ಲ, ಅವ್ರು ನೋಡೋರು ಯಾರು ನಿಡ್ಕೋಬೇಕು, ಯಾರನ್ನ ಕಳಿಸ್ಬೇಕಂತ ಅವ್ರು ತೋರಿಸ್ತಾರೆ. ಎಲ್ಲವೂ ಓಟಿನ ಮೇಲೆ ಡಿಸೈಡ್ ಆಗಲ್ಲ, ಅದು ತಪ್ಪು. ಹಂಗಾದ್ರೆ ಓಟೇ ತೋರಿಸ್ಬೋದು. ಏನೇಳಿ ಓಟಿನ ಮೇಲೆ ಡಿಸೈಡ್ ಆದರೆ ಓಟೇ ತೋರಿಸಿ, ತಪ್ಪ ಸರಿ ಅದು ಹೇಳೋದು. ಓಟೆ ತೋರಿಸಿ, ಭಾಳ ಅರ್ಥ ಮಾಡ್ಕೊಳ್ಳೋದು ಅವ್ರ ಪರ್ಸ್ನಲ್. ಇದೆಲ್ಲ ಒಂದು ಬಿಗ್ನೆಸ್ ಕಾರ್ಯಕ್ರಮ. ಏನೇಳಿ ಪಕ್ಕಾ ಬಿಗ್ನೆಸ್ ಕಾರ್ಯಕ್ರಮ. ಒಳ್ಳೇದಾಗಲಿ. ದೇವರು ನಿಮ್ಮ ಲೈಫಲ್ಲಿ ನೀವು ಚೆನ್ನಾಗಿ ಮುಂದೆ ಬೆಳೀರಿ. ನಿಮ್ಮ ರಾಜಕೀಯ ಸಿನಿಮಾ ಎರಡನ್ನೂ ಅಟ್ಯಾಕ್ ಮಾಡಿ, ಇದನ್ನು ಮಾಸಾಗಿ ಮಾಡಿ.
ನನ್ನ ಒಂದು ಪ್ರಕಾರ ಸಖತ್ ಕ್ಲಿಕ್ ಆಗುತ್ತೆ. ನಮಗೆ ನನ್ನ ಹೆಂಡತಿ ದೇವ್ರಂತ ಸಿಕ್ಕಿದ್ದಾರೆ. ಈ ಪ್ರಪಂಚದಲ್ಲಿ ದೇವರು ಅಂತ ಏನಾದ್ರು ನೋಡಿ ನಾನು ಹೆಂಡತಿಲಿ ನೋಡಿದ್ದೀನಿ. ಒಂದು ಸಣ್ಣದು ಕೂಡ ನಂಗೆ ತೊಂದರೆ ಕೊಡೋಣ. ಅದೇ ನೀವು ನಂಬರ್ ನೋಡಿ ಮದುವೆ ಆಗಿರೋದ ನೀವು? ಇಲ್ಲ ನಾವಿಬ್ಬರು ಲವ್ ಮ್ಯಾರೇಜ್. ಲವ್ ಮ್ಯಾರೇಜ್. ಒಂದೇ ಊರು ಒಂದೇ ಹಳ್ಳಿ. ಅಂದ್ರೆ ಅವಾಗ ನೀವು ಇನ್ನ ಈ ಕ್ಷೇತ್ರಕ್ಕೆ ಬಂದಿರ್ಲಿಲ್ಲ? ನಾನು ಅವಾಗಲೂ ಜ್ಯೋತಿಷ್ ಹೇಳುವೆ, ಸುಮ್ಮನೆ ಹೇಳುವೆ, ದುಡ್ಡಿಗೆ ಹೇಳ್ತಾರಲ್ಲ, ಹಂಗೆ ಸುಮ್ಮನೆ ಫ್ರೀಯಾಗಿ ಹೇಳುವೆ, ಕೈ ರೇಖೆ ನೋಡಿ ಎಲ್ಲ ನೋಡುವೆ. ಬೇಕಲ್ಲ ಜ್ಯೋತಿಷ್ ಹೇಳುವೆ, ಸುಮ್ಮನೆ ಅದಕ್ಕೆ ಬರೋರು ದುಡ್ಡಿಗೆ. ನಿಮ್ ಹೆಂಡತಿ ಇಷ್ಟ ಆದಾಗ್ಲೇ ಅವ್ರ ಬಗ್ಗೆ ಗೊತ್ತಾಗಿ ಇಷ್ಟ ಆಗಿದ್ದ, ಇಲ್ಲ ಇವ್ರನ್ನ ಕಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನೀವು ಲವ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ? ಸರ್ ನಾವಿಬ್ರು ಒಂದೇ ಊರು, ಚೆನ್ನಾಗಿ ಇಬ್ರು ಒಟ್ಟಿಗೆ ಹೋಗೋದು ಒಟ್ಟಿಗೆ ಬರೋದು ಊರಿಗೆ ಅಂತ ಲವ್ ಮಾಡಿ ಮದುವೆ ಇರೋದು ಅಷ್ಟೇ. ಎಲ್ಲಿಂದ ಒಟ್ಟಿಗೆ ಹೋದಾಗೆಲ್ಲ ಒಟ್ಟಿಗೆ ಹೋಗ್ಬೋದ, ಒಂದೇ ಊರಿಗೆ ಟೈಮ್ ಉಳಿದಿದ್ದ. ಹಿಂಗೆ ನನಗೆ ತುಂಬಾ ಆಸೆ. ಎಷ್ಟು ವರ್ಷದ ಲವ್ ನಿಮ್ದು? ನಾವೊಂದು 5 ವರ್ಷ. ನಮ್ಮ ಅಣ್ಣಗೆ ಆಕ್ಸಿಡೆಂಟ್ ಆಗುತ್ತೆ, ನಮ್ಮ ಮನೆಯವರು ಗೌರ್ಮೆಂಟ್ ಜಾಬಲ್ಲಿ ಇರ್ತಾರೆ, ಸ್ಟಾಫ್ ನರ್ಸ್ ಆಗಿ. ಅಲ್ಲಿ ಹೋದಾಗ ಪರಿಚಯ ಆಗ್ತಾರೆ, ಲವ್ ಮಾಡಿ ಮದುವೆ ಆಗ್ತೀವಿ, ಒಪ್ಕೊಂಡು ಮದುವೆ ಆಗುತ್ತೆ. ಇವಾಗ ನಂದು 7 ಅಂತ ಹೇಳಿದ್ರಿ ಅಲ್ವಾ ನಂಬರು? ಯಾವ ನಂಬರ್ ಹುಡುಗಿಂದ ನಾನು ಮದುವೆ ಆದ್ರೆ ಚೆನ್ನಾಗಿರುತ್ತೆ? ನಂಬರ್ 6 2 4 1 5 ಹೋದಾಗ ಬುದ್ಧಿ ಜಾಸ್ತಿ ಅವ್ರಿಗೆ. ಹಾಗಾಗಿ 5 ಪರಿಚಯ ಲವ್ ಮಾಡಿ ಮದುವೆ ಆಗ್ಬೇಕು. ಅರೇಂಜ್ ಮ್ಯಾರೇಜ್ ಆಗಲ್ಲ, ಲವ್ ಮಾಡಿ ಮದುವೆ ಆಗ್ಬೇಕು. 5ಕ್ಕೂ 7ಕ್ಕೂ ದಿ ಬೆಸ್ಟ್ ಫ್ರೆಂಡೇನೆ. ಯಾಕಂದ್ರೆ ನೋಡಿರ್ಬೋದು ದರ್ಶನ್ ಅವ್ರು 7, ಹರಿಕೃಷ್ಣ ಅವ್ರು ತುಂಬ 5ನೇ ತಾರೀಕು. ಅವ್ರಿಗೂ ದಿ ಬೆಸ್ಟ್ ಫ್ರೆಂಡ್ ಆಗಿ ಸಕ್ಸಸ್ ಕೊಡ್ತಾರೆ ಎಲ್ಲ ಆಡ್ಬೋದು. ಬಟ್ 7ಗೆ ಆಗ್ಬಾರ್ದು ನಾನು. 7ಗೆ ಆಗ್ಬೋದು, ಅತಿ ಬುದ್ಧಿವಂತ ನಂಬರ್. ಇವತ್ತು 7 ಒಂದು ಸಿನಿಮಾ ನಂಬರ್ 1. ನೀವು ನಾಳೆ ನೀವು ಸಿನಿಮಾಗೆ ಟ್ರೈ ಮಾಡಿ, ತುಂಬ ಕ್ಲಿಕ್ ಆಗ್ತದೆ. ನೆಕ್ಸ್ಟ್ ವರ್ಷ ಬಿಗ್ ಬಾಸ್ಗೆ ಟ್ರೈ ಮಾಡಿ, ತುಂಬ ಒಳ್ಳೆ ಸಕ್ಸಸ್ ಕೊಡುತ್ತೆ. 100% ನಾನು ನೋಡೋದ್ರಲ್ಲಿ ಬೆಸ್ಟ್ ಆ್ಯಂಕರ್ ನೀವೇನೆ. ಚೆನ್ನಾಗಿ ಆಗಿಲ್ಲ ಹುಡುಗನಲ್ಲಿ, ನನಗೆ ತುಂಬ ಇಷ್ಟ. ಇಲ್ಲ ನಿಮ್ಮ ಮಗಳ ಕೇಳ್ತಾ ಇಲ್ಲ, ನನಗೆ ಇಷ್ಟ. ಇಲ್ಲ, ನಾವು ರಾಜ್ ನ್ಯೂಸ್ ಅಲ್ಲಿ ಇದ್ದಾಗ ನೀವು ನನಗೆ ಒಂದ್ಸರಿ ಹೇಳಿದ್ರಿ. ಹೌದಾ? ಹಂಗಾಗಿ ನೀವು ಮರ್ತ ಹೋಗಿದ್ದೀರಾ. ದೇವ್ರು ನಿಮ್ಗೆ ಚೆನ್ನಾಗಿಟ್ಟಿರಲಿ, ಒಳ್ಳೇದಾಗಲಿ. ಥ್ಯಾಂಕ್ ಯು ಗುರುಗಳೇ, ಥ್ಯಾಂಕ್ ಯು ಸೋ ಮಚ್. ದೇವ್ರು ಚೆನ್ನಾಗಿ. ಫಸ್ಟ್ ಕಾರ್ಯಕ್ರಮ ನಿಮ್ಮಿಂದ ಶುರು ಮಾಡ್ತಾ ಇದ್ದೀನಿ. ಎಷ್ಟು ಟಾಕ್ಸ್ ಚೆನ್ನಾಗಾಗ್ಬೋದು? ತುಂಬ ಚೆನ್ನಾಗಾಗುತ್ತೆ. ಇದು ಟಾಕ್ ಅಲ್ಲ, ವೈರಲ್ ಆಗುತ್ತೆ. ವೈರಲ್ ಸ್ಟಾರ್ ಆಗುತ್ತೆ ನೋಡಿ. ಅಡ ಇಟ್ಟಿರೋ ನಿಮ್ಮ ಚಿನ್ನವನ್ನ ತಕ್ಷಣ ಬಿಡಿಸ್ಬೇಕಾ? ನಿಮ್ಮ ಚಿನ್ನವನ್ನ ಬೆಸ್ಟ್ ಪ್ರೈಸ್ಗೆ ಮಾರ್ಬೇಕಾ? ಕಾಲ್ 8722484848.